ಹಲೋ, ವೆಲ್ಕಮ್ ಟು ವೈಶೋಬಿ ಕಾರ್ನರ್. ಈ ವಿಡಿಯೋ ಒಂದು ಚಿಕ್ಕ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಸಖತ್ತಾಗಿ ಇಷ್ಟ ಆಗುತ್ತೆ. ನಟ್ಟೀಸ್. ಏನು ಇವಾಗ ನಟ್ಟೀಸ್ ಎಲ್ಲ ಬರುತ್ತೆ ಅದನ್ನು. ಆಲ್ಮೋಸ್ಟ್ ನಾನು 150ರಿಂದ 200 ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ಸಷ್ಟು ಸಕ್ಕರೆ, ಹಾಗೆ 2 ಸ್ಪೂನ್ಸಷ್ಟು ನೀರು. ಶುಗರ್ ಮೆಲ್ಟ್ ಹೋಗೋವರೆಗೂ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಅದು ಮೆಲ್ಟ್, ಒಂದು ಥಿಂಗ್ ಏನಂದರೆ ಕೈ ಆಡಿಸ್ತಾನೆ ಇರಬೇಕು, ಬಿಡೋಂಗಿಲ್ಲ. ಬಿಟ್ಟರೆ ಹೊತ್ತಿದ ಸ್ಮೆಲ್ ಬರುತ್ತೆ. ಸಕ್ಕರೆ ಕರಗೋವರೆಗೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಸಕ್ಕರೆ ಕರಗೋದು ಗೊತ್ತಾಗುತ್ತಲ್ವ, ಆವಾಗ ನಾವೇನು ಆಲ್ಮಂಡ್ಸ್ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಆ ಆಲ್ಮಂಡ್ಸ್ನ ಇದರಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ಶುಗರ್ ಮೆಲ್ಟ್ ಆದಮೇಲೆ ನಾನು ಈ ಆಲ್ಮಂಡ್ಸ್ನ ಹಾಕ್ಕೋತಾ ಇದ್ದೀನಿ. ಟ್ರಯಲ್ ಅನ್ನೋ ಸಲುವಾಗಿ ಸ್ವಲ್ಪ ಮಾಡಿದ್ದೀನಿ ನಾನು. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಬಿಟ್ಟರೆ ಹೊತ್ತಿದ ವಾಸನೆ ಗ್ಯಾರಂಟಿ. ನೀವು ನೋಡ್ದಂಗೆ ಲಾಸ್ಟ್ ಸೈಡ್ಸಲ್ಲಿ ಸಕ್ಕರೆ ಪಾಕ ಗಟ್ಟಿಯಾದಾಗ ಹೆಂಗಿರುತ್ತೆ ಹಂಗೆ ಆಗ್ತಾ ಬರುತ್ತೆ. ಬಟ್ ಕೈ ಆಡಿಸ್ತಾನೇ ಇರೋದ್ರಿಂದ ಅದೂ ಈ ಬಾದಾಮಲ್ಲಿರೋ ಬಿಸಿಗೆ ಮತ್ತೆ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಗಟ್ಟಿಯಾಗೋದು ಮೆಲ್ಟ್ ಆಗೋದು ಆಗ್ತಾ ಇರುತ್ತೆ. ಸುತ್ತ ನೋಡ್ಬೋದು ನೀವು, ಅಲ್ಲೆಲ್ಲ ಗಟ್ಟಿಯಾಗಿದೆ. ಈ ಮತ್ತೆ ಮೆಲ್ಟ್ ಆಗ್ತದೆ. ಬಾದಾಮಲ್ಲಿರೋ ಬಿಸಿಯಿಂದ ಮತ್ತೆ ಮೆಲ್ಟ್ ಆಗುತ್ತೆ. ಒಂದು ಥಿಂಗ್ ಏನು ಅಂದರೆ, ಚೆನ್ನಾಗಿ ಬಾದಾಮ್ ರೋಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಕಲರ್ ಚೇಂಜ್ ಆಗೋದಾಗಲಿ, ಅಥವಾ ಸುತ್ತ ಇರೋ ಪಾಕ ಇದೇನಿದೆ ಅದು ಗಟ್ಟಿ ಆಗೋದಾಗಲಿ, ಅಥವಾ ಫುಲ್ ಡಾರ್ಕ್ ಬ್ರೌನ್ ಕಲರ್ ಬರೋದಾಗಲಿ, ಇದೆಲ್ಲ ಆಗ್ತಾ ಇರುತ್ತೆ. ಆವಾಗ ನಾವು ಅದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಡ್ರೈ ಬಿಟ್ಕೋಬೇಕು. ಆವಾಗ ನೆಕ್ಸ್ಟ್ ಡಬಲ್ ಬಾಯ್ಲರ್ ಮೆಥಡಲ್ಲಿ ಡಾರ್ಕ್ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಕಾಂಪೌಂಡ್ ಮೆಲ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 3 to 4 ಸ್ಪೂನ್ಸ್ ಆಗೋಷ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬ್ಯಾಚಸಲ್ಲಿ ಇಟ್ಕೊಂಡು 2 ಟೈಪ್ಸಲ್ಲಿ ಮಾಡ್ಬೋದು. ಹಾಕ್ತಾ ಹಾಫ್ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕು. ಅಂದರೆ ಏನಂತಾರೆ, ಕೈ ಆಡಿಸ್ತಾ ಇರಬೇಕು ಫುಲ್ ಕೋಟ್ ಆಗೋವರೆಗೂ. ಆಮೇಲೆ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಒಂದು ಮೆಥಡ್. ಇಲ್ಲಾಂದರೆ ಒನ್ಸ್ ಫುಲ್ ಕೋಟ್ ಮಾಡಿ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕಿ ಫ್ರಿಜ್ಜಲ್ಲಿ 1 hour ಇಟ್ಟರೆ ಗಟ್ಟಿ ಆಗುತ್ತೆ. ಮತ್ತೆ ಅದನ್ನು ಹೊರಗೆ ತೆಗೆದು ಮತ್ತೆ ಇನ್ನೊಂದು ರೌಂಡ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಕೋಟ್ ಮಾಡಿ ಇನ್ನೊಮ್ಮೆ ಇಡೋದು. ಆವಾಗ ಫುಲ್ಲಿ ಕೋಟ್ ಆಗುತ್ತೆ. ಆರೆಲ್ಸ್ ಹಾಕ್ತಾ ಹಾಫ್ ಸ್ಪೂನ್ ಹಾಕ್ತಾ ರೊಟೇಟ್ ಮಾಡ್ತಾ ಇರಬೇಕು, ಗಟ್ಟಿ ಆಗ್ತಾ ಹೋಗುತ್ತೆ. ಈ 2 ಟೈಪ್ಸಲ್ಲೂ ನಟ್ಟೀಸ್ ಮಾಡ್ಬೋದು. ನಮಗೆ ಈ ಚಾಕ್ಲೇಟ್ ಕ್ವಾಂಟಿಟಿ ಸಾಕು ಅನಿಸ್ತು, ಜಾಸ್ತಿ ಸ್ವೀಟ್ನೆಸ್ ಬೇಡ ಅನಿಸ್ತು. ಸ್ವಲ್ಪ ಮಾಡೋದ್ರಲ್ಲಿ ಬಿಟ್ವಿ. ಆರೆಲ್ಸ್ ಇದಕ್ಕೆ ಇನ್ನೊಂದು ಕೋಟಿಂಗ್ ಕೊಡ್ಬೋದು. ಆ್ಯಸ್ ಎ ಸೆಡ್ ಅರ್ಲಿಯರ್, ಆರಾಮಾಗಿ ಇನ್ನೊಂದು ಕೊಟ್ಟು ತಿನ್ಬೋದು. ಹೋಮ್ ಮೇಡ್ ನಟ್ಟೀಸ್ ಆರ್ ರೆಡಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.